ಭೂಕುಸಿತವಾದ ಜಾಗದಲ್ಲಿ ಭಾರತ್ ಬೆನ್ಸ್ ಕಂಪನಿ ಟ್ರಕ್ ಕಾಣೆಯಾಗಿದೆ. ಜಿಪಿಆರ್ಎಸ್ ಮಾಹಿತಿಯಂತೆ ಶೋಧ ಕಾರ್ಯವನ್ನ ಗುಡ್ಡದ ಬದಿ ನಡೆಸಿದ್ರೂ ಚಾಲಕ ಅರ್ಜುನ್ ಪತ್ತೆ ಆಗಿಲ್ಲ. ರಾಡಾರ್ನಿಂದ ದೊರೆತ ಸಿಗ್ನಲ್ ಹಿಡಿದು ಮಣ್ಣು ತೆರವು ಮಾಡಿದ್ರೂ ಯಾವ ಸುಳಿವು ಸಿಗ್ಲಿಲ್ಲ. ಇದೀಗ ಗಂಗಾವಳಿ ನದಿಯ ಭಾಗದಲ್ಲಿ ಬಿದ್ದ ಮಣ್ಣಿನಲ್ಲಿ ರಾಡಾರ್ ರಿಯಾಕ್ಟರ್ ಬಳಸಿ ಶೋಧ ನಡೆಸಿದೆ. ಕೇರಳ ಮೂಲದ ಅರ್ಜುನ್ಗಾಗಿ ತೀವ್ರ ಶೋಧ ನಡೆಸಲಾಗ್ತಿದೆ. ರಾಡಾರ್ ರಿಯಾಕ್ಟರ್ ಜಾಡು ಹಿಡಿದು ನಿನ್ನೆ ಆರ್ಮಿ, ನೌಕಾಪಡೆಯ ಮುಳುಗು ತಜ್ಞರು ಶೋಧ ಮಾಡಿದ್ರು. ಆದ್ರೆ ನೀರಿನ ಹರಿವು ಜೋರಾಗಿದ್ದು, ಇದರ ಜೊತೆಗೆ ನದಿಯ ನೀರು ಮಣ್ಣುಮಯವಾಗಿದ್ದು ಇದು ಕೂಡ ಸಾಧ್ಯವಾಗಿಲ್ಲ. ಇನ್ನು ಇಸ್ರೋದಿಂದ ತರಿಸಿದ ಗುಡ್ಡ ಕುಸಿತವಾದ ಸ್ಥಳದ ಹಿಂದಿನ ಹಾಗೂ ನಂತರದ ಛಾಯಾಚಿತ್ರಗಳು ರಕ್ಷಣಾ ಕಾರ್ಯಾಚರಣೆ ವೇಳೆ ಉಪಯೋಗಕ್ಕೆ ಬರಲಿಲ್ಲ. ವೈಮಾನಿಕ ಶೋಧ ನಡೆಸಲು ಪೂರಕ ವಾತಾವರಣ ಇರದ ಕಾರಣ ಗೋವಾದಲ್ಲಿ ನೌಕಾದಳದ ಹೆಲಿಕಾಪ್ಟರ್ ಇರುವಂತಾಯಿತು. ಇದೀಗ ಉತ್ತರ ಕನ್ನಡದ ಜಿಲ್ಲಾಡಳಿತ ಡ್ರೋನ್ ಬೇಸ್ ಜಿಪಿಆರ್ಎಸ್ ಡಿವೈಸ್ ಸರ್ವೆಗೆ ಮುಂದಾಗಿದೆ. ಜೊತೆಗೆ ಬೆಳಗಾವಿಯಿಂದ ನೀರಿನಲ್ಲಿ ಡ್ರೆಡ್ಜಿಂಗ್ ಮಾಡಲು ಯಂತ್ರ ತರಿಸಲಾಗ್ತಿದೆ. ಜೊತೆಗೆ ಗಂಗಾವಳಿ ನದಿಯಲ್ಲಿ ಮುಳುಗು ತಜ್ಞರ ತಂಡ ಮತ್ತೊಮ್ಮೆ ಶೋಧ ನಡೆಸಲಿದೆ ಎಂದು ಡಿಸಿ ಮಾಹಿತಿ ನೀಡಿದ್ದಾರೆ. ಆಲ್ಸೋ ಟ್ರೈನ್ ಟು ಗೆಟ್ ಒನ್ ಡ್ರೋನ್ ಬೇಸ್ಡ್ ಜಿಪಿಆರ್ ಡಿವೈಸ್ ತರಿಸ್ತಾ ಇದ್ದೀವಿ ಡೆಲ್ಲಿಯಿಂದ. ಸೊ ಅದು ಅವರ ಟೀಮ್ ಕೂಡ ಬರ್ತಾರೆ. ಸೊ ಆವಾಗ ನಮಗೆ ಬೋತ್ ಲ್ಯಾಂಡ್ ಸೈಡ್ ಆಸ್ ವೆಲ್ ಆಸ್ ರಿವರ್ ಸೈಡ್ ಎರಡು ಕೂಡ ಮತ್ತೊಮ್ಮೆ ಒಂದು ಬಾರಿ ಚೆಕ್ ಮಾಡಿ ವಿ ವಿಲ್ ಗೆಟ್ ಕನ್ಫರ್ಮೇಷನ್. ಒಂದೆಡೆ ಕೇರಳದಲ್ಲಿ ಅರ್ಜುನ್ ಬದುಕಿ ಬರಲಿ ಅಂತ ಇಡೀ ರಾಜ್ಯವೇ ಪ್ರಾರ್ಥನೆ ಮಾಡ್ತಿದೆ. ಇನ್ನು ಕಾರ್ಯಾಚರಣೆ ನಿಧಾನಗತಿ ಆಗ್ತಿದೆ ಅಂತ ಅರ್ಜುನ್ ಕುಟುಂಬದವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇತ್ತ ವಕೀಲ ಸಿಜಿ ಮಲಾಯಿಲ್ ಸುಭಾಷ್ ಚಂದ್ರನ್ ಅವರು ಕ್ರಮಕ್ಕೆ ನಿರ್ದೇಶನ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಸಿತ್ತು. ಕೇಂದ್ರದ ಡೆಪ್ಯೂಟಿ ಸಾಲಿಸಿಟರ್ ಜನರಲ್ ಶಾಂತಿಭೂಷಣ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ರು. ಇನ್ನು ಈವರೆಗಿನ ಪ್ರಗತಿ ಬಗ್ಗೆ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಐಆರ್ಬಿ ಕಾಮಗಾರಿ ಕಳಪೆ ಮಟ್ಟದ್ದಾಗಿದೆ ಅಂತ ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ರು. ಜೊತೆಗೆ ಹಲವೆಡೆ ಭೂಕುಸಿತವಾಗಿ ರಸ್ತೆ ಬಂದಾಗಿದ್ರು ವಾಹನಗಳಿಗೆ ಟೋಲ್ ಶುಲ್ಕ ವಿಧಿಸುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ರಸ್ತೆ ಸಂಚಾರ ಆರಂಭವರೆಗೂ ಟೋಲ್ ಶುಲ್ಕ ಸಂಗ್ರಹ ನಿಲ್ಲಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶಿರೂರು ಬಳಿ ಹೆದ್ದಾರಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ಮುಗಿದಿದೆ ಅಂತ ಶಾಸಕ ಸತೀಶ್ ಸೈಲ್ ತಿಳಿಸಿದ್ದಾರೆ. ಆದರೆ ಗುಡ್ಡದ ಪಕ್ಕ ಕೇರಳದ ಲಾರಿ ಸಿಕ್ಕಿಲ್ಲ. ನದಿ ಪಕ್ಕದಲ್ಲಿ ಲಾರಿ ಬಿದ್ದಿರುವ ಸಾಧ್ಯತೆ ಇದೆ. ಆದ್ರಿಂದ ಪೋಕ್ಲೇನ್ ವಾಹನದಿಂದ ನದಿಯೊಳಗೆ ಮಣ್ಣು ತೆಗೆದು ಕಾರ್ಯಾಚರಣೆ ನಡೆಯಲಿದೆ. ಹಾಗಾಗಿ ಇಂದು ಬಹುತೇಕ ಕೇರಳದ ಲಾರಿ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನೀರಿನಲ್ಲಿ ಸಹ ಕೆಸರಿದ್ರೂ ಸಹ ಕಂಡುಹಿಡಿಯುವಂಥ ದ್ರೋಣ್ ಇದೆ, ಅದನ್ನು ಸಹ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೇನಾಗಿದೆ, ದ್ರೋಣು ಈಸಿ ನಾವು ತರಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಫ್ಲೈಟ್ನಲ್ಲಿ ತಗೊಳ್ಬರ್ಬೇಕಾದ್ರೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ. ಟ್ರಕ್ ಚಾಲಕ ಅರ್ಜುನ್ಗಾಗಿ ಹುಡುಕಾಡುತ್ತಿದ್ದೇವೆ. ಕೇರಳದವರು ನಮಗೆ ಸಹಕರಿಸಬೇಕು ಅಂತ ಶಾಸಕ ಸತೀಶ್ ಸೈಲ್ ಮನವಿ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಕೇಸ್ ಮಾಡೋ ಬದಲು ನಮಗೆ ಸಹಕರಿಸಬೇಕು. ಜಿಲ್ಲಾಡಳಿತ ನಮಗೆ ಕಾರ್ಯಾಚರಣೆಗೆ ಸಹಕರಿಸುತ್ತಿದೆ ಅಂತ ಹೇಳಿದ್ರು. ಇದು ಸುಳ್ಳು. ನಾವು ಯಾವುದೇ ಮೀನಾಮೇಷವಿಲ್ಲದೆ ಇದನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ. DC ಅವರು ಸಹ 24/7 ವರ್ಕ್ ಮಾಡ್ತಾ ಇದ್ದಾರೆ.